ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಗ್ ಬಾಸ್ ಮೇಲೆ ಯಾರ ಕ್ರಶ್ ಆಯ್ತಾ? ಈ ವಾವ್ ಚೆನ್ನಾಗಿದ್ದಾರಪ್ಪ ಅನ್ನೋ ಥರ ಕ್ರಶ್ ಕೊಡಿ ಮ್ಯಾಮ್ ನಾನು ಎಲ್ಲೋ ದೂರದಲ್ಲಿ ಹೆಣ್ಮಕ್ಳೇ ಇಲ್ದಿರೋ ಥರದ್ದು ಯಾವುದೋ ಕೆಲಸ ಮಾಡ್ತಿಲ್ಲ ಮ್ಯಾಮ್. ನಾನು ಇರೋದೇ ಸಮುದ್ರದಲ್ಲಿ ಮ್ಯಾಮ್. ಸಿನಿಮಾ ಮ್ಯಾಮ್ ಈಗ ಕೆಲವು ಯಾವುದೋ ಕೆಲಸಗಳಲ್ಲಿ ಹೆಣ್ಮಕ್ಳೇ ನೋಡೋಕ್ಕಲ್ಲ ಅಥವಾ ಸುಂದರವಾಗಿರೋ ಹೆಣ್ಮಕ್ಳೇ ನೋಡೋಕ್ಕಾಗಲ್ಲ. ಎಲ್ಲ ಕಡೆ ಸುಂದರವಾಗಿರೋ ಹೆಣ್ಮಕ್ಳಿದ್ದಾರೆ. ಕೆಲವು ಕೆಲಸಗಳು ಯಾವುದೋ ಒಂದು ಸ್ಟೀಲ್ ಫ್ಯಾಕ್ಟ್ರಿ, ಯಾವುದೋ ಒಂದು ಹಾರ್ನೆಸ್ಸು, ಈ ಬೆಂಕಿಲೇ ಕೆಲಸ ಮಾಡೋ ಅಂಥ ಫ್ಯಾಕ್ಟ್ರಿಗಳಲ್ಲಿ ಗಂಡು ಮಕ್ಕಳೇ ಹೆಚ್ಚಿಗೆ ಕೆಲಸ ಮಾಡ್ತಾರೆ ಮ್ಯಾಮ್. ಆ ಥರದ ಫೀಲ್ಡಲ್ಲಿಲ್ಲ ಮ್ಯಾಮ್. ನಾನು ಇರೋದೇ ಸಿನಿಮಾ ಲ್ಯಾಂಡಲ್ಲಿ ಮೇಡಮ್. ಸಮುದ್ರದಲ್ಲಿ ನಾನು ಶಿಪ್ಪಲ್ಲಿ ಕೆಲಸ ಮಾಡ್ತಿರೋದು ಮ್ಯಾಮ್. ನಮಗೆ ಸಮುದ್ರದಲ್ಲಿ ಮೀನುಗಳಿಲ್ವ ಮ್ಯಾಮ್? ಹಂಗಿದ್ದೀರಿ 15 ವರ್ಷದಲ್ಲಿ ಯಾವುದೋ ಒಂದು ಕ್ರಶ್ ಆಗಿ ಏನೋ ಮಾಡ್ಕೊಬೋದಿತ್ತಲ್ವ ಮ್ಯಾಮ್. ಸೊ ಅಂದರೆ ದೂರ ಅಂತಲ್ಲ ಮ್ಯಾಮ್, ನಾನು ಅಲ್ಲೇ ಇದ್ದೀನಿ. ಅಲ್ಲಿ ಹೋಗಿ ಹಂಗೆ ಅದು ಅಷ್ಟೊಂದು ಕ್ಯಾಮ್ರಾ ಮಧ್ಯೆ ಮಾಡ್ಕೊಳ್ಳೋಂಥದ್ದೇ ಇದೆ ಮ್ಯಾಮ್. ಒಳ್ಳೆ ಸ್ನೇಹ ಇತ್ತು, ಒಳ್ಳೆ ಸಂಬಂಧಗಳಿತ್ತು. ಕೆಲವು ಎಲ್ಲರೂ ಆಲ್ಮೋಸ್ಟ್ ಅಣ್ಣ ಅಂತ ಕರೆಯೋರು. ಅಶ್ವಿನಿ ಮ್ಯಾಮು ನಾನು ಅಣ್ಣ ಅಂತ ಕರೆಯೋರು. ಹಂಗಾಗಿ ಜಾನ್ವಿ ಅವರು ನಾನು ಯಾಕೆ ಎಲ್ಲರೂ ಅಣ್ಣ ಅಂತ ಕರಿಬೇಕು, ನಾನು ಸುದಿ ಅವ್ರು ಅಂತ ಕರಿತೀನಿ, ಅದರಲ್ಲೂ ರೆಸ್ಪೆಕ್ಟ್ ಇದೆ, ಕರೀರಿ ಮೇಡಮ್ ಅಂತ. ನಾನು ಮೇಡಮ್ ಬಿಟ್ಟು ಬೇರೆ ಕರೆದೇ ಇಲ್ಲ ಮ್ಯಾಮ್. ಅಂದರೆ ಯಾವಾಗಾದ್ರು ತಮಾಷೆಗೆ ಜಾನ್ಸ್ ಅದು ಇದು ಅಂತಿದ್ದಾರೆ ರೇಕ್ಸಕ್ಕೆ, ಅದು ಬಿಟ್ಟು ಚಿಕ್ಕವ್ರಿಗೂ ಅಪ್ಪಿ ಹೇಳು ಚಿನ್ನ ಅಂತ ಇದೆ. ಅದು ಚಿನ್ನ ಬಂದು ಆ ಚಿನ್ನ ಅಲ್ಲ ಮ್ಯಾಮ್. ನಮ್ಮ ಸಿನಿಮಾಲಿ ಎಲ್ಲರೂ ಹುಡುಗರು ಏನು ಚಿನ್ನ ಹೇಳು ಚಿನ್ನ ಬಾ ಚಿನ್ನ, ನಾನು ಅಷ್ಟೆಣ್ಣು ಚಿನ್ನ ಅಂತ ಕರೆಯೋದು. ಆ ಥರದಂದಿನಿ ಅಪ್ಪಿ ಅಂತಂದಿನಿ. ಅದು ಬಿಟ್ಟು ಮಿಕ್ಕಿದ ಹುಡುಗಿ ಯಾರು ಕ್ರಶ್ ಆಗ ಏಜ್ ಅವರಲ್ಲ ಮ್ಯಾಮ್. ಇವ್ರುಗಳು ಆ ಥರದ ಮೆಚುರಿಟಿ ಇಲ್ದಿರೋ ಹೆಣ್ಮಕ್ಳು ಅಲ್ಲ ಮ್ಯಾಮ್. ಅಪ್ಪ ಅಮ್ಮನ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದಾದ್ರೆ, ನಿಮ್ಮ ಮಗ, ನಿಮ್ಮ ವೈಫ್ ಬಗ್ಗೆ ಹೇಳೋದಾದ್ರೆ, ಅವ್ರದ್ದೆಲ್ಲದು ಸ್ಯಾಕ್ರಿಫೈಷನ್ ಇರುತ್ತೆ. ಅವ್ರ ಬಗ್ಗೆ ನನ್ನ ವೈಫು ಆ ತೀರ್ಮಾನ ತೊಗೊಂಡು ಹೋಗೋ ಒಂದಿದ್ರೆ ನಾನು ಹೋಗ್ತಾ ಇಲ್ಲ. ಬಿಕಾಸ್ ನನ್ನ ವೈಫು ನಮಗೆ ತುಂಬ ದೊಡ್ಡವ್ರದ್ದೆಲ್ಲ ಸಾತಿಲ್ಲ ಮ್ಯಾಮ್. ನಮ್ಮ ತುಂಬ ಸಂಬಂಧಿಕರ ಜೊತೆ ಬೆಳೆದಿಲ್ಲ. ಯಾಕಂದರೆ ಸಂಬಂಧಗಳಲ್ಲಿ ತುಂಬ ನೋವು ಅನ್ಭವಿಸ್ದೋ ನಾನು. ಸಂಬಂಧಿಕರೇ ಬೇಡ, ನಾನು ಇವತ್ತವರೆಗೂ ಒಂದು ಮದುವೆಗೆ ಹೋಗಿಲ್ಲ, ಬೇಡ ಯಾರೂ ಇಲ್ಲ ನಮಗೆ ಅಂತ. ಆ ಥರದ್ದೇನೋ ಕಷ್ಟದಲ್ಲಿ ಬೆಳೆದವ್ ನಾನು. ನನ್ನ ವೈಫ್ ತುಂಬ ಧೈರ್ಯ ಕೊಡು, ನಮ್ಮಪ್ಪ ನಾನು ಇದನ್ನು ಬಿಡೋ, ತಲೆ ಕೆಡಿಸ್ಕೋಬೇಡ ಅಂತ. ನನ್ನ ಮಗನೊಂದು ಯಾವಾಗಲೂ ಇತ್ತು ಮ್ಯಾಮ್, ಸ್ವಲ್ಪ ತುಂಟ ಅವನು. ಅದ್ರದ್ದೊಂದು ಭಯ ಆಯಿತು, ಈ ದೀಪಾವಳಿ ಅದೆಲ್ಲ ಬಂದಾಗ ಪಟಾಕಿ ಗಿಟಾಕಿದೆ ಏನಾದರೂ ಅನ್ನೋದು ಕಾಡುತ್ತೆ ಮ್ಯಾಮ್. ಮನೆ ಕಾಡುತ್ತೆ. ಆಚೆಯಿಂದ ಏನು 5 ವಾರ 6 ವಾರ ಅನಿಸುತ್ತೆ, ಬಟ್ ಒಳಗಡೆ ಒಂದೊಂದು ಯುಗ ಥರ ಆಗುತ್ತೆ ಮ್ಯಾಮ್. ಅದು ಕಾಡುತ್ತೆ ಮ್ಯಾಮ್. ಅಂದರೆ ಕಾಮನ್ ಆಗಿ ಇರೋದೇ ಹಾಗೆ. ಈಗ ನೀವು ಹೆಸರು ಮಾಡಿದರೆ ನಿಮ್ಮ ಹಿಂದೆ ಸಾಕಷ್ಟು ಜನ ಇರ್ತಾರೆ, ಏನು ಇಲ್ದಾಗ ನಿಲ್ಲೋರು ಕಡಿಮೆ. ಸೊ ಈಗ ಒಂದು ಹೆಸರು ಮಾಡಿದಿರ, ಕರ್ನಾಟಕ ಜನತೆಗೆ ನೀವು ಹೆಸರು ವಾಸಿ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಕೂಡ ಗೊತ್ತು, ಯಾಕಂದರೆ ಬಿಗ್ ಬಾಸ್ ಶೋನ ನೋಡೋದವ್ರು ಇಲ್ಲ, ಪ್ರತಿಯೊಬ್ಬರು ಕೂತ್ಕೊಂಡು ನೋಡ್ತಾರೆ. ಸೊ ಮಿಸ್ ಮಾಡದೆ ನೋಡ್ತಾರೆ 9:30 ಗಂಟೆ ಕಾದು. ಸೊ ಎಲ್ರಿಗೂ ಕೂಡ ಪರಿಚಯ ಆಗಿದ್ದೀರಾ ಈಗ ನೀವು. ಇವಾಗ ಮೇ ಬಿ ಎಲ್ಲರೂ ಹತ್ರ ಬರ್ಬೋದು ನಿಮ್ಮ ಹತ್ರ ಮ್ಯಾಮ್. ಯಾವಾಗಲೂ ಕರ್ನಾಟಕ ಜನ ನನಗೆ ತುಂಬ ಪ್ರೀತಿಸಿದ್ದಾರೆ ಮ್ಯಾಮ್. ಈ ಸುತ್ತಮುತ್ತ ಫ್ಯಾಮಿಲಿ ಮ್ಯಾಮ್ ನಾನು ಯಾವತ್ತೂ ನನ್ನ ಮಗನಿಗೂ ಒಂದು ಯಾವಾಗ ಹೇಳಿ ಬೆಳೆಸ್ತೀನಿ, ಮಗನೇ ಈ ಸಂಬಂಧಿಕರು ಅಂತ ಇದೆಯಲ್ಲ, ಆ ಬಂಧನದೊಳಗೆ ಸಿಗಾಕೊಳ್ಳೇ ಬೇಡ. ಯಾವತ್ತೂ ಯಾವ ಸಂಬಂಧಿಕರು ಬರಲ್ಲ. ಕೆಲವ್ರ ಕಡೆ ಇರ್ಬೋದು ಮ್ಯಾಮ್. ನನ್ನ ಲೈಫ್ದು ನಾನು ಎಲ್ಲರದು ಹೇಳಲ್ಲ, ಕ್ಷಮಿಸ್ಬಿಡ್ಲಿ ಎಲ್ಲರೂ. ನನ್ನ ಲೈಫಲ್ಲಿ ನಾನು ಆ ಥರದ್ದು ನೋಡಿದ್ದೀನಿ ಮ್ಯಾಮ್. ರಾತ್ರಿ 2 ಗಂಟೆಲೂ ಒಬ್ಬ ಸ್ನೇಹಿತ ಎದ್ದು ಬರ್ತಾನೆ ಮೇಡಮ್. ಸ್ನೇಹಿತಲೇ ಒಂದು ಹಿತ ಇದೆ ಮೇಡಮ್. ಸ್ನೇಹಿತ ಅನ್ನೋ ಹೆಸರಲ್ಲೇ ಒಂದು ಹಿತ ಇದೆ ಮೇಡಮ್. ನನ್ನ ಬದುಕಲ್ಲಿ ಪ್ರತಿ ಹೆಜ್ಜೆಯಲ್ಲೂ ನನಗೆ ಸಾಥ್ ಕೊಟ್ಟಿರೋ ಸ್ನೇಹಿತರು ಮ್ಯಾಮ್. ನನಗಂತೇಳಿ ಬೇರೆಯವ್ರದ್ದು ಹಂಗೆ ಹೇಳ್ತಿಲ್ಲ, ಗೊತ್ತಿಲ್ಲ, ನಂದ್ರಲ್ಲಿ ಹಂಗೆ ಆಗಿತ್ತು. ಕೆಲವು ಸಂಬಂಧಗಳು ನಂಗೆ ನೋವು ಮಾಡಿತ್ತು ಚಿಕ್ಕ ವಯಸ್ಸಲ್ಲಿ. ನಮ್ಮ ಕಷ್ಟಗಳಲ್ಲಿ ಅವ್ರು ಯಾರೂ ಬರಲಿಲ್ಲ ಮ್ಯಾಮ್. ಕೆಲವು ನಮ್ಮ ಅಣ್ಣನು ಓದೋ ಟೈಮಲ್ಲಿ ಆ ಥರದ್ದು ಏನೇನೋ ಆಗಿದೆ ನನಗೆ. ಆ ಎಲ್ಲ ಟೈಮಲ್ಲೂ ಸ್ನೇಹಿತರೆ ಸಾಥ್ ಕೊಟ್ಟಿದ್ರು. ಈಗಲೂ ನಾನು ಬಿಗ್ ಬಾಸಲ್ಲಿದ್ದಾಗ ಆಚೆ ನಾನು ಒಂದೊಂದು ಬಟ್ಟೆಯಿಂದ ಹಿಡಿದು ಒಂದೊಂದು ವಿಚಾರಗಳು, ನನ್ನ ಮನೆಯದು ಎಲ್ಲ ಕಷ್ಟಗಳನ್ನೂ ನನಗೋಸ್ಕರ ನನಗಿಂತ ಜಾಸ್ತಿ ಹೋರಾಡೋದು ನನ್ನೊಬ್ಬ ಸ್ನೇಹಿತ ರಾಕಿ ಅಂತ, ನಾನು ಸೈಮಾ ಬಡಲು ಆ ಹೆಸರು ಹೇಳಿದೆ ಮ್ಯಾಮ್. ಆ ಥರ ತುಂಬ ಜನ ನನ್ನ ಸ್ನೇಹಿತರಿದ್ದಾರೆ. ಹಾಗಾಗಿ ನಾನು ಸ್ನೇಹಿತರು ಆ ಥರ ಈ ಥರದ್ದು ಬಂದಾಗ, ಆಮೇಲೆ ನಾನು ಒಂದು ತಮಾಷೆಗೂ ಮತ್ತು ಒಂದು ಸೀರಿಯಸ್ ಆಗೂ ಹೇಳಿದೆ ಮ್ಯಾಮ್. ಯಾರದೇ ಮನೆಯಲ್ಲಿ ಜಿರಳೆ ಸಿಕ್ಕರೆ ಒಡೆದು ಆಚೆ ಹಾಕಿ ಅಂತಾರೆ, ಆದರೆ ಒಂದು ಜಿರಳೆ ಆಚೆ ಓಡಾಡ್ತಿದ್ದ ಹಿಡಿದು ಒಳಗಾಕಿದ್ದೆ ನನ್ನ ಪ್ರೀತಿಸೋ ನನ್ನ ಕನ್ನಡದ ಜನ, ನನ್ನನ್ನು ಪ್ರೀತಿಸೋ ಆ ಜನ. ನಾನು ಇವತ್ತು ಇಷ್ಟು ದೊಡ್ಡ ಮನೆಗೆ ಬಂದೆ ಅಂದರೆ ಅದು ನನ್ನ ಪ್ರೀತಿಸೋ ಜನ. ಈ ಕಾಕ್ರೋಜು ಒಳಗೋಗಲಿ ಅಂತ ಬಿಟ್ಟಿದ್ದು. ಬಟ್ ಮೇ ಬಿ ಎಲ್ಲೋ ನಾನು ಅವರ ನಿರೀಕ್ಷೆ ಸ್ವಲ್ಪ ಕಮ್ಮಿ ಆಗಿತ್ತು ಅನಿಸುತ್ತೆ. 50 ಡೇಸು ಒಂದು ದೊಡ್ಡ ವಿಚಾರ ಮ್ಯಾಮ್. ನಾವು ಸಿನಿಮಾದವರು, ನಾವು ಯಾವಾಗಲೂ ಎಲ್ರಿಗೂ ಹೇಳ್ತೀನಿ, 100 ವರ್ಷ ಚೆನ್ನಾಗಿರು ಅಂತ ಹೇಳೋದಿಲ್ಲ ನಾನು ಸಿನಿಮಾದವ್ರಿಗೆ. ನೀನು ಸಿನಿಮಾ 100 ದಿನ ಓಡಲಿ ಅಂತಲೇ ಯಾವಾಗ ಹೇಳೋದು. ಅಂಥದ್ರಲ್ಲಿ 50 ದಿನ ಬಂದಿದೆ ಮ್ಯಾಮ್. ಖುಷಿ ಇದೆ. ಬಟ್ ಅವ್ರ ಆಸೆ, ಅವ್ರ ನಿರೀಕ್ಷೆಗೆ ಎಲ್ಲೋ ಸ್ವಲ್ಪ ನನ್ನ ಕಡೆಯಿಂದ ತಪ್ಪಾಗಿದೆ. ಎಲ್ಲರಿಗೂ ಕ್ಷಮೆ ಕೇಳ್ತೀನಿ. ಆಮೇಲೆ ನನ್ನೊಂದು ಬಾಯಿಂದ ಒಂದು ತಪ್ಪಾದ ಒಂದು ಮಾತು ಬಂತು, ಅದಕ್ಕೂ ಕ್ಷಮೆ ಕೇಳ್ತೀನಿ ಮ್ಯಾಮ್. ಅದೇನೋ ಮಾತಾಡೋ ಬರದಲ್ಲಿ ಬಂತು ಫ್ಲೋಲಿ. ಈಗಲೂ ಮನಸ್ಪೂರ್ವಕವಾಗಿ ಕ್ಷಮೆ ಕೇಳ್ತೀನಿ. ಆಮೇಲೆ ತುಂಬ ಜನ ಯೂಟ್ಯೂಬಲ್ಲಿ ಇನ್ನೂ ಜಾಸ್ತಿ ಹರ್ಟ್ ಮಾಡ್ಕೊಂಡೇನೋ ಮಾತಾಡಿದ್ದಾರೆ ಅಂತ ಕೇಳ್ಪಟ್ಟೆ. ನಾನು ನೋಡೋಕ್ಕಾಗಿಲ್ಲ. ಆ ಅಣ್ಣಂದಿರೋ, ನನಗಿಂತ ಚಿಕ್ಕದಾರ ಆ ತಮ್ಮಂದಿರಿಗೋ ಅಥವಾ ಲೇಡೀಸ್ ಇದ್ರೆ ಅವ್ರಿಗೂ ಹೆಣ್ಮಕ್ಳಿಗೂ ಸೇರಿಸಿ ನಿಮ್ಗೆ ಇನ್ನೊಂದು ಚೂರು ಜಾಸ್ತಿ ಹರ್ಟ್ ಆಗಿರ್ಬೋದು. ದಯವಿಟ್ಟು ಎಕ್ಸ್ಟ್ರಾ ಹರ್ಟ್ ಆಗಿರೋರು ನಾನು ಕ್ಷಮಿಸಿ. ಎಕ್ಸ್ಟ್ರಾ ಸತಿ ಕೇಳ್ತಿದ್ದೀನಿ, ಕ್ಷಮೆ ಇದೆ, ತಪ್ಪಾಗಿದೆ, ಕ್ಷಮಿಸಿ. ಸುದೀಪ್ ಸರ್ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಯಾಕೆ ನಿಮ್ಮ ವೈಫ್ ಕೂಡ ಅವರ ಅಭಿಮಾನಿ, ನೆನ್ನೆ ವೇದಿಕೆ ಮೇಲೆ ಕರೆದು ವಿಶ್ ಮಾಡಿದ್ದೆಲ್ಲ ನೋಡುವಾಗ ನಿಮಗೆ ಎಷ್ಟು, ನೀವು ಯಾವ ರೀತಿ ಸಂಭ್ರಮಿಸಿದ್ರಿ ಮ್ಯಾಮ್? ತುಂಬ ಖುಷಿ ಇದೆ ಮ್ಯಾಮ್. ನನಗೂ ಒಂದು ಲೈಫಲ್ಲಿ ಆಫರೇ ಬಂದಿರಲಿಲ್ಲ ಮ್ಯಾಮ್ ಅಣ್ಣನ ಜೊತೆ ಕೆಲಸ ಮಾಡೋದು. ಆಮೇಲೆ ನೀವು ನಂಬಲ್ಲ, ನಾನು ಏನಾದ್ರು ಸುಳ್ಳು ಅನ್ಸ್ಬೋದು, ನಾನು ಸಿನಿಮಾ ಲ್ಯಾಂಡಲ್ಲಿದ್ದರೂ ಸುದೀಪ್ ಸರ್ ನಾನು ನೋಡೇ ಇರಲಿಲ್ಲ ಮ್ಯಾಮ್. ಯಾವಾಗಲೂ ಇಲ್ಲ, ನಾನು ನೋಡಿರಲಿಲ್ಲ ಮ್ಯಾಮ್. ಯಾವ ಗಳಿಗೆಯಲ್ಲೂ ನಾನು ನೋಡೋಕ್ಕಾಗಿರಲಿಲ್ಲ. ಒಂದೇ ಒಂದು ಸತಿ ದೂರದಲ್ಲಿ ನೋಡಿದೆ, ತುಂಬ ದೂರದಲ್ಲಿ ಒಂದು ಪೂಜೆಯಲ್ಲಿ. ತುಂಬ ಹತ್ತಿರದಿಂದ ನೋಡೋದು, ಮಾತಾಡೋಕ್ಕಾಗಿರಲಿಲ್ಲ. ನನ್ನ ವೈಫ್ ಹೇಳೋರು, ನೀನು ಅವ್ರ ಜೊತೆ ಆ್ಯಕ್ಟ್ ಮಾಡುವಂಥ ಗೊತ್ತಿಲ್ಲ, ಆ ಪಾತ್ರ ಬರಬೇಕಲ್ಲ, ನಾನು ಆ್ಯಕ್ಟ್ ಮಾಡೋಕ್ಕಾಗತ್ತಾ ಅಂತ. ಸೊ ಈ ವೇದಿಕೆಯಲ್ಲಿ ಅವ್ರನ್ನ ನೋಡಿದೆ. ನನ್ನ ವೈಫ್ಗೂ ಅದು ತುಂಬ ಆಸೆ. ಅವ್ರಂದರೆ ಅವ್ರನ್ನ ನೋಡಿದ್ರೆ ಸಾಕು ಅಂತಿದ್ರು. ಅಂಥದ್ರಲ್ಲಿ ಅಣ್ಣ ವಿಶ್ ಮಾಡಿದ್ರು ನೆನೆ. ತುಂಬ ಖುಷಿ ಇದೆ ಮ್ಯಾಮ್.
ಮುಂದಿನ ಹೆಜ್ಜೆ ಮುಂದೆ ಸಿನಿಮಾಗಳು ಅದ್ರ ಬಗ್ಗೆ ಹೇಳೋದಾದ್ರೆ? ಸಿನಿಮಾಗಳಿದೆ ಮ್ಯಾಮ್, ಒಂದಷ್ಟು ಪೆಂಡಿಂಗ್ ಇಟ್ಟೋಗಿದೆ, ಒಂದಷ್ಟು ಮುಗಿಸೋಗಿದೆ. ಈಗ ಲೈನಪ್ಪಲ್ಲಿ ಒಂದಷ್ಟು ಸಿನಿಮಾಗಳು ಮಾಡೋದಿದೆ ಮ್ಯಾಮ್. ಈಗ ಬಂದಿದ್ದೀನಿ, ಇದೊಂದು 3-4 ದಿನ ರಜಾ ತೊಗೋತೀನಿ, ಸ್ವಲ್ಪ ಹಾಸ್ಪಿಟ್ಲಿಗೆಲ್ಲ ಹೋಗೋದಿದೆ, ಬ್ಯಾಕ್ ಸಿನಿಮಾಗೆ ಹೋಗ್ತೀನಿ ಮ್ಯಾಮ್. ಇಲ್ಲಿ ನಾನು ಏನು ಒಂದಷ್ಟು ನೋಯಿಸಿದೆ, ಆ ಎಲ್ಲ ಜನಕ್ಕೂ ಸಿನಿಮಾಗಳ ಮೂಲಕ, ಆ ಪಾತ್ರಗಳ ಮೂಲಕ ಸುದ್ದಿ ಚೆನ್ನಾಗಿ ಮಾಡೋಣ ಅನ್ನೋ ಥರದ್ದು ಒಂದು ಹೆಸರು ತೊಗೊಂಡು ಅವ್ರನ್ನೆಲ್ಲ ಅದ್ರಲ್ಲಿ ಖುಷಿಪಡಿಸ್ತೀನಿ ಮ್ಯಾಮ್.